ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು. ನಾನು ಸೈಯದ್. ಕರ್ನಾಟಕ ರಾಜ್ಯದ ಕೆಎಂಎಫ್ ರಾಜ್ಯಾಧ್ಯಕ್ಷರಾಗಿ ಬಾಲಚಂದ್ರ ಜಾರಕಿಹೊಳಿ, ಅರಬಾವಿ ಕ್ಷೇತ್ರದ ಶಾಸಕರಾದಂಥ ಮಾಜಿ ಮಂತ್ರಿಗಳು ಆದಂಥ ಬಾಲಚಂದ್ರ ಜಾರಕಿಹೊಳಿ ಆಯ್ಕೆ ಅವಿರೋಧವಾಗಿ ಆಗಿದ್ದು ನಮಗೆಲ್ಲರಿಗೂ ಸಂತೋಷವಾದ ವಿಷಯ. ಬೆಳಗಾವಿ ಜಿಲ್ಲೆಗೆ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಹಾಲ ಒಕ್ಕೂಟದ ಮಹಾಮಂಡಳದ ರಾಜ್ಯಾಧ್ಯಕ್ಷರ ಹುದ್ದೆ ಪ್ರಥಮವಾಗಿ ಸಿಕ್ಕಿದ್ದು ನಮಗೂ ತುಂಬಾ ಸಂತೋಷದ ವಿಷಯ. ಎಷ್ಟೋ ದಿನಗಳಿಂದ ಉತ್ತರ ಕರ್ನಾಟಕಕ್ಕೆ ಹಾಲಿನ ಡೇರಿಯ ರಾಜ್ಯಾಧ್ಯಕ್ಷರಾಗಿ ಯಾರೂ ಆಯ್ಕೆ ಆಗಿರಲಿಲ್ಲ. ವೀಕ್ಷಕರೇ, ಇದೊಂದು ಯಡಿಯೂರಪ್ಪ ಅವರು ಮತ್ತೊಂದು ಬಂಪರ್ ಕೊಡುಗೆ. ನಮಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಪರಿಣಾಮಕಾರಿ ಆಗಬಹುದು. ರಾಜ್ಯಾಧ್ಯಕ್ಷರಾಗಿ ಬಾಲಚಂದ್ರ ಅವರು ಜನಪರ ಕಾಳಜಿ ಉಳ್ಳ ವ್ಯಕ್ತಿ, ಎಲ್ಲರ ಜೊತೆ ಸಹಬಾಳ್ವೆಯಿಂದ ಸಹೋದರತ್ವ ಭಾವನೆಯಿಂದ ಇರುವಂತಹ ವ್ಯಕ್ತಿ. ಇವರು ನಿರಾಶ್ರಿತರಿಗಾಗಿ ಎಷ್ಟೊಂದು ಕಾರ್ಯ ತಮ್ಮ ಸ್ವಂತ ಕೈಯಾರೆ ಖರ್ಚು ಮಾಡಿದರು, ಎಲ್ಲರಿಗೂ ತಿಳಿದಿರೋ ವಿಷಯ. ಆದರೆ ಇವತ್ತು ರಾಜ್ಯಾಧ್ಯಕ್ಷರು ಪ್ರತಿಷ್ಠಿತ ಕರ್ನಾಟಕ ಕೆಎಂಎಫ್ ಹಾಲಿನ ಡೇರಿ, ಇದು ಕ್ಯಾಬಿನೆಟ್ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂತ ಹುದ್ದೆ. ಇಂಥ ಪ್ರತಿಷ್ಠಿತ ಹುದ್ದೆ ಬೆಳಗಾವಿ ಜಿಲ್ಲೆಗೆ ಬಂದಿದೆ ಅಂದ್ರೆ ತುಂಬಾ ಸಂತೋಷಕರ ವಿಷಯ. ಇದರಿಂದ ರೈತಾಪಿ ಜನರಿಗೆ ಹಾಲಿನ ದರ ಹೆಚ್ಚು ಮಾಡಲಿಕ್ಕೆ, ಅವರ ಅನುಕೂಲಕರ ಹಾಲಿನ ಯೋಗ್ಯ ಬೆಲೆ ಸಿಗುವುದಂತೆ ಬಾಲಚಂದ್ರ ಜಾರಕಿಹೊಳಿ ಅವರು ಯಶಸ್ವಿಯಾಗಿ ತಮ್ಮ ಹುದ್ದೆಯನ್ನು ನಿಭಾಯಿಸುತ್ತಾರಂದ್ರೆ ಈ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಎಲ್ಲರಿಗೂ ಸಂತೋಷದ ವಿಷಯ. ಈ ದಿಸೆಯಲ್ಲಿ ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು 25 ವರ್ಷಗಳಿಂದ ನನ್ನ ಸ್ನೇಹಿತ. ಅವರು ಅನೇಕ ಬಾರಿ ಮಂತ್ರಿಗಳಾದರು, ಅನೇಕ ಬಾರಿ ಶಾಸಕರಾದರು, ಒಳ್ಳೊಳ್ಳೆ ಉನ್ನತ ಹುದ್ದೆಗಳನ್ನ ಪಡೆದುಕೊಂಡ್ರು. ಯಾವಾಗಲೂ ಜನರಿಗೆ ನಿರರ್ಗಳವಾಗಿ ತಕ್ಷಣ ಸಿಗುವಂತ ಶಾಸಕ. ಇಂಥ ಶಾಸಕರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಇದೇ ರೀತಿ ಅನುಸರಣೆ ಆಗಿಬಿಟ್ರೆ ಜನಸಾಮಾನ್ಯನ ಕೂಗು ಶಾಸಕನ ತಕ್ಷಣ ಸ್ಪಂದಿಸುವಂತ ಕೆಲಸ ಆದ್ರೆ ಎಷ್ಟೊಂದು ಅಭಿವೃದ್ಧಿ ಆಗುತ್ತೆ ಕರ್ನಾಟಕ ರಾಜ್ಯ. ಹೇಳಿ ನೋಡೋಣ. ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಎಷ್ಟೋ ಹೇಳಿದ್ರು ಕಡಿಮೆನೆ. ಅನೇಕ ಬಾರಿ ನಾವು ಲೇಖನ ಮುಖಾಂತರ ಬರೆದಿದ್ದೀವಿ, ಅನೇಕ ಬಾರಿ ಟಿವಿ ವಾಹಿನಿಯಲ್ಲಿಯೂ ಬಂದಿದೆ ಅವರ ಬಗ್ಗೆ. ಅವರೊಬ್ಬರ ಒಳ್ಳೆ ಜನರಿಗೆ ಸ್ಪಂದನೆ ಮಾಡುವಂತ ವ್ಯಕ್ತಿ. ಅವರು ಇವತ್ತು ಒಂದು ಉನ್ನತ ಹುದ್ದೆಗೆ, ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದಂತ ರಾಜ್ಯದ ಪ್ರತಿಷ್ಠಿತ ಹುದ್ದೆಗೆ ಕೆಎಂಎಫ್ ಡೈರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಒಂದು ಅದೃಷ್ಟನೇ. ಈ ದಿಶೆಯಲ್ಲಿ ನಾನು ಏನ್ ಹೇಳಬೇಕು ಬಯಸ್ತಾ ಅಂದ್ರೆ, ಮೋದಿ ಸರ್ಕಾರ ಭಾರತ ದೇಶಕ್ಕೆ ಒಂದು ಅದ್ಭುತ ಕೊಡುಗೆ ಕೊಡಬೇಕು. ಅದೇನಪ್ಪ ಅಂದ್ರೆ ಸರ್ವರಿಗೂ ಉಚಿತ ಶಿಕ್ಷಣ, ಸರ್ವರಿಗೂ ಉಚಿತ ಆರೋಗ್ಯ ಭಾಗ್ಯ. ಇದು ಯಾಕೆ ಅಂದ್ರೆ ವಿದೇಶದಲ್ಲಿ ನೋಡಿ, ಮೊಟ್ಟ ಮೊದಲು ವಿದೇಶದವರು ಏನ್ ಮಾಡ್ತಾರೆ ಗೊತ್ತಾ, ತಮ್ಮ ಪ್ರಜೆಗಳಿಗೆ ಸಂಪೂರ್ಣವಾಗಿ ಯಾವುದೇ ಉನ್ನತ ಮಟ್ಟದ ಹುದ್ದೆಗೆ ಹೋಗಲಿಕ್ಕೂ, ಉನ್ನತ ಶಿಕ್ಷಣ ಕಲಿಯಲಿಕ್ಕೂ ಉಚಿತ ಶಿಕ್ಷಣ ಘೋಷಣೆ ಮಾಡ್ತಾರೆ. ಅದರ ಜೊತೆ ಉಚಿತ ವೈದ್ಯಕೀಯ ಚಿಕಿತ್ಸೆಗೇನೂ ಎಲ್ಲ ಫ್ರೀ ಆಗಿ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಶುಲ್ಕವನ್ನು ತುಂಬುವಂತದ್ದಿಲ್ಲ. ಈಗ ನೋಡಿ, ಒಂದೊಂದು ಆಸ್ಪತ್ರೆಯಲ್ಲಿ ಹೋದ್ರೆ ಕನ್ಸಲ್ಟಿಂಗ್ ಫೀ, ಎಕ್ಸ್ರೇ ಫೀ, ಆ ಪ್ರತಿಯೊಂದು ಇದರಿಂದ ಜನ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ, ಯಾವುದೇ ಹುದ್ದೆ ನಾವು ಪಡ್ಕೊಳ್ಳೋಕ್ಕಿಂತ ಮುಂಚಿತ ಶಿಕ್ಷಣ ನಮಗೆ ಉಚಿತ ಇಲ್ಲಪ್ಪ ಅಂತ ಸೋಮಾರಿ ಆಗಿಬಿಟ್ಟಿದ್ದಾರೆ ನಮ್ಮ ಯುವಕರು. ಇವತ್ತು ಕೇರಳದಲ್ಲಿ ನೋಡಿ ಸಾಕ್ಷರತಾ ಎಷ್ಟಿದೆ, ಅದೇ ರೀತಿ ಕರ್ನಾಟಕ ಆಗಲಿ, ಮಹಾರಾಷ್ಟ್ರ ಆಗಲಿ, ಆಂಧ್ರ ಆಗಲಿ, ತಮಿಳು ಆಗಲಿ, ದೇಶದ ಎಲ್ಲ ರಾಜ್ಯಗಳಿಗೂ ಮೋದಿ ಸರ್ಕಾರದ ಒಂದು ಬಂಪರ್ ಕೊಡುಗೆ ಕೊಡಬೇಕು. ನಮಗೆ ಆ ಸಬ್ಸಿಡಿ ಈ ಸಬ್ಸಿಡಿ ನಮ್ಗೇನು ಅವಶ್ಯಕತೆ ಇಲ್ಲ ರೀ. ನಾವು ಹೇಗೋ ಏನೋ ಬದುಕ್ತೀವಿ. ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ, ಉಚಿತ ವೈದ್ಯಕೀಯ ಸೌಲಭ್ಯ ಕೊಟ್ಬಿಟ್ರೆ ಎಲ್ಲ ಮಕ್ಕಳು ಉನ್ನತ ಸ್ಥಾನಕ್ಕೆ ಬಂದ್ಬಿಡ್ತಾರೆ. ಇದು ಭಾರತ ದೇಶದ ಒಂದು ದೊಡ್ಡ ಕೊಡುಗೆ ಆಗಿಬಿಡುತ್ತೆ ಮೋದಿ ಅವ್ರದ್ದು. ಪ್ರತಿಯೊಂದು ಪರಿಣಾಮಕಾರಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು. ಎಲ್ಲರೂ ಮೆಚ್ಚಲೇಬೇಕು ಮೋದಿಯವ್ರಿಗೆ ಪ್ರತಿಯೊಂದು ಕೆಲಸಕ್ಕೆ. ಈಗ ನೋಡಿ ಎಂತಿಂತ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಚಿದಂಬರಂನಂತವರು ಜೈಲಿಗೆ ಹೋಗ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಜೈಲಿನ ಮೆಟ್ಲು ಹತ್ತಾ ಇದ್ದಾರೆ. ಇದೆಲ್ಲ ಏನಿದು? ಎಷ್ಟೋ ವರ್ಷಗಳಿಂದ ನಮ್ಮನ್ನು ಶೋಷಣೆ ಮಾಡ್ಕೊಂಡು ಬಂತಂತ ಒಂದು ಬೃಹತ್ ರಾಷ್ಟ್ರ ಮಟ್ಟದ ಪಕ್ಷದವರು ಇಂಥ ತಪ್ಪು ಕೆಲಸಗಳನ್ನ ಮಾಡಿದಾರೆ ಅಂದ್ಮೇಲೆ ಮೋದಿ ಅವರು ನಿಜಕ್ಕೂ ಇಂಥ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಇದೊಂದು ಸ್ವಾಗತಾರ್ಹನೆ. ಯಾವುದಕ್ಕೂ ನಾವು ನಮ್ಮ ಚಾನೆಲ್ ಮುಖಾಂತರ ನೋಡಿ, ನಾವು ಒಳ್ಳೇದನ್ನ ಯಾರು ಮಾಡ್ತಾರೆ ಅವ್ರ ಬಗ್ಗೆ ನಾವು ಬೆಂಬಲಾಗಿ ನಿಲ್ಲೋರು. ನಮ್ದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಯಾವುದೇ ಪಕ್ಷ ಇರಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ನಂಬರ್ 1 ಚಾನೆಲ್ ಮುಖಾಂತರ ಪ್ರತಿ ಸಾರ್ವಜನಿಕರಿಗೆ ಒಳ್ಳೊಳ್ಳೆ ಸುದ್ದಿ ನಾವು ಬಿತ್ತರಿಸೋರೆ. ಅದು ನಮ್ಮ ಆದ್ಯ ಕರ್ತವ್ಯ. ಈಗ ನೋಡಿ, ಉಚಿತ ಶಿಕ್ಷಣ ಬಗ್ಗೆ ನಾನು ಮತ್ತೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ ಇವತ್ತು ಸಣ್ಣ ಮಕ್ಕಳು ನೋಡಿ, ಯಾವುದೋ ಒಂದು ಖಾಸಗಿ ಶಾಲೆಗೆ ಹೋಗ್ಬೇಕಾದ್ರೆ ಡೊನೇಷನ್, ಒಂದು ಸರ್ಕಾರಿ ಶಾಲೆಗೆ ಹೋಗ್ಬೇಕಾದ್ರೆ ಅಸ್ತವ್ಯಸ್ತದ ಕಾಡುತ್ತೆ. ಕೆಲವು ಸರ್ಕಾರಿ ಶಾಲೆಗಳು ಎಷ್ಟೊಂದು ಅಚ್ಚುಕಟ್ಟಾಗಿ ಶಿಸ್ತಿನ ಬರದಿಂದ ಇದಾವೆ. ಕೆಲವು ಖಾಸಗಿ ಶಾಲೆಗಳು ಡೊನೇಷನ್ಗೆ ಮುಗ್ಗರಿಸಿ ಬಿದ್ದಿದ್ದಾವೆ.
ಜನಸಾಮಾನ್ಯ ಕೂಲಿಕಾರ ಏನ್ ವಿಚಾರ ಮಾಡ್ತಾನೆ, ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು, ನನ್ನ ಮಕ್ಕಳನ್ನ IAS ಮಾಡಿಸ್ಬೇಕು, IPS ಮಾಡಿಸ್ಬೇಕು, IFS ಮಾಡಿಸ್ಬೇಕು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಮಾಡ್ಬೇಕು ಅನ್ನೋ ಭಾವನೆ ಇರುತ್ತೆ. ಆದ್ರೆ ಬಾಲ್ಯಾವಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮಟ್ಟದಲ್ಲೇ ಕುಸಿದು ಬಿಡ್ತಾನೆ. ಏನು ಮಕ್ಕಳ ಕಲಿತ್ರೆ ಏನಾಗುತ್ತೆ ಬಿಡಪ್ಪ, ಏನಾದ್ರೂ ಒಂದು ಕೂಲಿ ನಾಲಿ ಮಾಡ್ಕೊಂಡು 100-200 ರೂಪಾಯಿ ದುಡ್ಡು ತಂದ್ಬಿಟ್ರೆ ಮನೆ ನಡೆಯುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಮೋದಿ ಅವರಿಗೆ ಒಂದು ಮತ್ತೊಮ್ಮೆ ನಮ್ಮ ಚಾನಲ್ ಮುಖಾಂತರ ವಿನಂತಿ ಮಾಡ್ತೀನಿ ನಾನು, ತಕ್ಷಣ ಒಂದು ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಣ ಮತ್ತು ವೈದ್ಯಕೀಯ ಅಭಿಯಾನ ಪ್ರಾರಂಭ ಮಾಡಿಬಿಡಿ. ಬಹಳ ತುಂಬಾ ಒಳ್ಳೆ ಅತ್ಯಮೂಲ್ಯ ಕೊಡುಗೆ ಇದು. ಯಾವುದೇ ರೀತಿಯ ನಮಗೆ ಸಬ್ಸಿಡಿ ಏನು ಅವಶ್ಯಕತೆ ಇಲ್ಲ. ಪ್ರತಿ ಯೋಜನೆಗಳು ರಿಯಾಯಿತಿಗಳು ಬೇಡ. ನಮಗೆ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ, ಉಚಿತ ವೈದ್ಯಕೀಯ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ಎಷ್ಟೊಂದು ಅದ್ಭುತ ರಾಷ್ಟ್ರ ಆಗುತ್ತೆ ಜಗತ್ನಲ್ಲಿ. ಅಮೆರಿಕ ನೋಡಿ, ಜಪಾನ್ ನೋಡಿ, ಅಲ್ಲಿ ಯಾವುದು ವೈದ್ಯಕೀಯ ವೆಚ್ಚ ಇಲ್ಲ. ನಾನು ಸೌದಿ ಅರೇಬಿಯಾಕ್ಕೆ ಹೋಗಿದ್ದೆ, ಅಲ್ಲಿ ಉಚಿತ ಶಿಕ್ಷಣ ಮತ್ತು ಉಚಿತ ವೈದ್ಯಕೀಯ ಸೌಲಭ್ಯ ಇದೆ ಪ್ರತಿ ಮಕ್ಕಳಿಗೆ. ಅವರು ಕಡಿಮೆ ಮಟ್ಟದವ್ರು ಇರ್ಬೋದು, ವಾರ್ಷಿಕ ಆದಾಯ ಕಡಿಮೆ ಇರ್ಬೋದು, ಶ್ರೀಮಂತ ಇರ್ಬೋದು, ಬಡವರು ಇರ್ಬೋದು, ಯಾವ ಭೇದ ತಾರತಮ್ಯ ಇಲ್ಲ. ಮತ್ತು ಸ್ವಚ್ಛತೆ ಬಗ್ಗೆ ಪ್ರಥಮ ಪ್ರಾಶಸ್ತ್ಯ ನೀಡಿದ್ದಾರೆ ಅವರು. ಅದೇ ರೀತಿ ಮೋದಿ ಅವರು ಆ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ನಮ್ಮ ಬೆಂಬಲ ಇದೆ. ಅದೇ ರೀತಿ ಉಚಿತ ಶಿಕ್ಷಣ, ಉಚಿತ ಮತ್ತು ವೈದ್ಯಕೀಯ ವ್ಯವಸ್ಥೆ ಮಾಡಿದರೆ ನಮ್ಮ ಮಕ್ಕಳು ಮಹಾಪೂರ್ವದಲ್ಲಿ ಈ ಮುಖ್ಯ ವಾಹಿನಿಯಲ್ಲಿ ಬರ್ಬೇಕು. ಅವರು ರಾಜ್ಯ ದೇಶ ಎಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಮಕ್ಕಳಿಗೆ ಶಿಕ್ಷಣ ಅತಿ ಅವಶ್ಯ ಇದೆ. ವೈದ್ಯಕೀಯ ಚಿಕಿತ್ಸೆ ಇದೆ. ನೋಡಿ, ನಾವು ವಾಟ್ಸಪ್ ಮತ್ತು ಮೊಬೈಲ್ನಲ್ಲಿ ಟಿವಿದಲ್ಲಿ ಪದೇ ನೋಡ್ತಾ ಇರ್ತೀವಿ, 2 ಕಿಡ್ನಿ ಫೇಲ್ ಆಗಿದ್ದಾವೆ, ಎಷ್ಟೊಂದು ಹೃದಯ ಕಾಯಿಲೆ ಇದೆ, ದಯವಿಟ್ಟು ಚಂದ ಮಾಡಿ, ದಯವಿಟ್ಟು ದಾನ ಮಾಡಿ. ಯಾಕೆ ಸರ್ ದಾನ ಮಾಡ್ಕೊಂಡು ಪಾಪ ಅವರಿಗೆ ನಾವು ಚಿಕಿತ್ಸೆ ಕೊಡಿಸೋದು? ಸರ್ಕಾರವನ್ನೇ ಎಲ್ಲ ಉಚಿತವಾಗಿ ಮಾಡಲಿ, ಕಡ್ಡಾಯವಾಗಿ ಶಿಕ್ಷಣ ಮಾಡಲಿ. ಮೊನ್ನೆ ನಾನು ಒಂದು ಸುದ್ದಿ ನೋಡಿದೆ, ಗ್ರಾಮ ಪಂಚಾಯಿತಿ ಚುನಾವಣೆ ಬಂತಂದ್ರೆ ಕಡ್ಡಾಯವಾಗಿ SSLC ಪಾಸ್ ಆಗಬೇಕು. ಅದ್ಭುತ ಚುನಾವಣಾ ಆಯೋಗದ ಆದೇಶ ಇದು, ಅದ್ಭುತ ಆದೇಶ. ಇನ್ನು MLAಗೆ ಪದವೀಧರ ಮಾಡಿ, ಮಂತ್ರಿ ಆಗಲಿಕ್ಕೆ ಮತ್ತೊಂದು ದೊಡ್ಡ ಪದವಿ ಇರಬೇಕು. ಇಂಥದ್ದೆಲ್ಲ ಕಡ್ಡಾಯ ಶಿಕ್ಷಣ ಕಡ್ಡಾಯ ಮಾಡಿಬಿಟ್ರೆ ತಕ್ಷಣ ಜನ ಶಿಕ್ಷಣ ಕಡ್ಡಾಯ ಆದ ತಕ್ಷಣ ಮತದಾನ ಕಡ್ಡಾಯ ಆಗುತ್ತೆ. ಶಿಕ್ಷಣ ಕಡ್ಡಾಯ ಆತಂದ್ರೆ ತಿಳುವಳಿಕೆ ಬರುತ್ತೆ. ತನ್ನಷ್ಟಕ್ಕೆ ತಾನೇ ಅವನು ಮತದಾನ ಕಡ್ಡಾಯವನ್ನು ಮಾಡ್ಕೊಂಡ್ಬಿಡ್ತಾನೆ. ಇವತ್ತು ಮತದಾನ ಕಡ್ಡಾಯವಾಗಬೇಕಾದ್ರೆ ನಮ್ಮ ಜನ ಏನ್ ಮಾಡ್ಬಿಟ್ಟಿದ್ದಾರೆ, ಗಾಡಿ ಬಂದಿಲ್ಲಪ್ಪ, ನಾವು ಓಟ್ ಹಾಕ್ಲಿಕ್ಕೆ ಬರಲ್ಲ, ನಮ್ಗೆ ದುಡ್ಡು ಕೊಟ್ಟಿಲ್ಲ, ನಮಗೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಏನೂ ಕೊಟ್ಟಿಲ್ಲ, ಮದ್ಯ ಗಿದ್ದೆ ಕೊಟ್ಟಿಲ್ಲ. ಆದ್ರೆ ಜನ ಇವತ್ತು ಆ ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅದು ಅವಶ್ಯಕತೆ ಇಲ್ಲ. ಮತದಾನ ಮಾಡೋದಿದ್ರೆ ಅವ್ರ ಮತದಾನ ಮಾಡಿದ ತಕ್ಷಣ ಅವರಿಗೆ ವಿದ್ಯುತ್ ಶಕ್ತಿ ಸರಬರಾಜು ಕೊಡ್ತೀವಿ, ನೀರನ್ನ ಕೊಡ್ತೀವಿ, ಪ್ರತಿಯೊಂದು ಅವರಿಗೆ ಒಂದು ಕಠಿಣವಾದ ಕ್ರಮಗಳನ್ನ ಅನುಸರಿಸಿದ್ರೆ ಮತದಾನ ಕಡ್ಡಾಯ ಆಗುತ್ತೆ, ತನ್ನಷ್ಟಕ್ಕೆ ತಾನೇ ಆಗುತ್ತೆ. ನೋಡಿ, ಇವತ್ತು ಎಂತಿಂತ ಮುಂದುವರೆದ ಜಿಲ್ಲೆಗಳಲ್ಲಿ ನೋಡ್ತೀವಿ, ಎಷ್ಟು ಮತದಾನ ಆಯ್ತು? 50%, 52%, 40%. ಯಾಕೆ 100% ಮತದಾನ ಆಗೋಲ್ಲ? ಮತದಾನ 100% ಆಗಬೇಕಾದ್ರೆ ಸರ್ಕಾರ ಕಠಿಣ ನಿಯಮಗಳ, ಚುನಾವಣಾ ಆಯೋಗ ಕಠಿಣ ನಿಯಮಗಳನ್ನ ಪರಿಣಾಮಕಾರಿಯಾಗಿ ಉಪಯೋಗ ತಗೋಬೇಕು. ಅದರಿಂದ ತಕ್ಷಣ ಕ್ರಮಗಳನ್ನ ಜಾರಿಗೊಳಿಸಬೇಕು. ಅಂದ್ರೇನೆ ಒಂದು ಅದ್ಭುತ ರಾಷ್ಟ್ರ, ಅದ್ಭುತ ಒಂದು ರಾಜ್ಯ, ಅದ್ಭುತ ಒಂದು ಜಿಲ್ಲೆ, ಅದ್ಭುತ ಒಂದು ಗ್ರಾಮೀಣ ಮಟ್ಟ ಸುಧಾರಣೆ ಆಗ್ಬೇಕಾದ್ರೆ ಶಿಕ್ಷಣ ಕಡ್ಡಾಯ ಬೇಕು, ಮತದಾನ ಕಡ್ಡಾಯ ಆಗ್ಬೇಕು. ಒಳ್ಳೆ ಪ್ರತಿನಿಧಿ ಆರಿಸುವಂತ ಶಿಕ್ಷಣ ಕಲಿತ ಮಗು ತನ್ನ ತಂದೆ ತಾಯಿಗೆ ಹೇಳ್ತಾನೆ, ಅಮ್ಮ, ತಾಯಿ, ತಂದೆ, ಇವನು ಬಹಳ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾನೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ, ಅವನ್ನೆಲ್ಲ ಪ್ರತಿಯೊಂದು ನಾವು ವಿಷಯಗಳನ್ನ ಆಧಾರ ಮಾಡಿ ನೋಡ್ಕೊಂಡಿದೀವಿ, ಅವನಿಗೆ ಮತ ಹಾಕೋಣ, ಅವನು ನಮ್ಮ ಜನಪ್ರತಿನಿಧಿ, ನಮ್ಗೆಲ್ಲ ಒಳ್ಳೇದ್ ಮಾಡಿಕೊಡ್ತಾನೆ. ಅದಕ್ಕೋಸ್ಕರ ನಾನು ಈ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ನಾನು ಪದೇ ಮತ್ತೊಮ್ಮೆ ಹೇಳ್ತೇನೆ, ದಯವಿಟ್ಟು ಎಲ್ಲ ಬಡವರಾಗ್ಲಿ, ಶ್ರೀಮಂತರಾಗ್ಲಿ, ಯಾರೋ ಆಗ್ಲಿ, ಅವ್ರು ಕೂಲಿಕಾರರಿರ್ಬೋದು, ತಮ್ಮ ಮಕ್ಕಳಿಗೆ ತಾವು ಕಷ್ಟಪಟ್ಟು ದುಡಿದು ಶಿಕ್ಷಣ ಕಲಿಸಿ, ವೈದ್ಯಕೀಯ ಅವರಿಗೆ ಚಿಕಿತ್ಸೆ ಉಚಿತ ಬರುವ ಹಾಗೆ ಆಗ್ರಹಪಡಿಸಿ, ಒತ್ತಾಯ ಮಾಡಿ, ಇದು ಎಲ್ಲರೂ ಕೂಡಿ ನಾವು ಅಭಿಯಾನ ಪ್ರಾರಂಭ ಮಾಡಿದ್ರೆ ದೇವರು ನಮ್ಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಡ್ತಾನೆ. ಅದು ಮೋದಿ ಸರ್ಕಾರ ಮಾಡಬೇಕು. ಅದಕ್ಕಾಗಿ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಹೋರಾಟಗಾರರು, ಪ್ರತಿಯೊಂದು ಸಾರ್ವಜನಿಕ ರಂಗದಲ್ಲಿ ಇದ್ದಂತಹ ಧುರೀಣರು, ರಾಜಕೀಯ ಹಿರಿಯರು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಒಕ್ಕಟ್ಟಾಗಿ ಈ ಕೂಗಿಗೆ ನಮ್ಮ ಚಾನೆಲ್ ಮುಖಾಂತರ ನಮಗೆ ಬೆಂಬಲ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಅಭಿಯಾನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮಗೆ ಎಲ್ಲ ಬೆಂಬಲ ಕೊಟ್ರೆ ನಾನು ಇನ್ನೂ ಈ ವಿಷಯವನ್ನ ಮತ್ತೊಂದು ಸಾರಿ ನಿಮ್ಮ ಟಿವಿ, ನನ್ನ ನಂಬರ್ 1 ಚಾನೆಲ್ ಮುಖ್ಯವಾಹಿನಿ ಮುಖಾಂತರ ನಾನು ನಿಮ್ಮಲ್ಲಿ ಬಂದು ಹೇಳುತ್ತೇನೆ. ನಮಸ್ಕಾರ.